ಹಲೋ, ಎಲ್ಲರಿಗೂ ನಮಸ್ಕಾರ. ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಆ್ಯಂಡ್ ಇಲ್ಲಿ ಚೆರಿ ಏನೋ ಒಂದು ಕ್ರಾಫ್ಟ್ ಮಾಡಿದ್ದಾಳೆ, ಒಂದು ಬ್ಯಾಗ್ ಥರ ಮಾಡಿದ್ದಾಳೆ ಪೇಪರಲ್ಲಿ. ಸೊ ಅದ್ರ ಮೇಲೆ ಒಂದು ಸ್ಟಿಕ್ಕರ್ಸ್ಗಳನ್ನೆಲ್ಲ ಹಚ್ಬಿಟ್ಟು ಅದರಲ್ಲಿ ಕಾಯಿನ್ಸ್ ಇಟ್ಕೊಂಡಿದ್ದಾಳೆ. ಅವಳ ಪರ್ಸ್ ಅಂತೆ ಅದು. ಸೊ ಅದನ್ನು ಮಾಡಿ ಅವ್ರ ಪಪ್ಪಂಗೆ ತೋರಿಸ್ತಾ ಇದ್ದಾಳೆ. ಹಾಗೆಯೇ ಇನ್ನೂ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದು ವಿಡಿಯೋಸ್ಗಳನ್ನು ನೋಡ್ತಾ ಇದ್ದು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇದು ಇದು ಮಮ್ಮಿಗೆ ಗಿಫ್ಟ್ ಕೊಡ್ತೀನಿ. ಮಮ್ಮಿಗೆ ಗಿಫ್ಟ್ ಕೊಡ್ತೀಯಾ? ಹಾಂ, ಇವಳೇ ಮಾಡಿದಾಳೆ ಇದನ್ನು, ಕ್ರಿಯೇಟಿವ್. ಅವತ್ತಿನ ದಿನ ಬೆಳಗ್ಗೆ ನಮ್ಮ ಬ್ರೇಕ್ಫಾಸ್ಟ್ಗೆ ಇಡ್ಲಿ ರೆಡಿಯಾಗಿದೆ. ಸೊ ಮಲ್ಲಿಗೆ ಥರ ಸಾಫ್ಟ್ ಇಡ್ಲಿ, ತುಂಬಾ ಚೆನ್ನಾಗಿತ್ತು. ರವಾ ಇಡ್ಲಿ, ನಮ್ಮ ಮನೇಲಿ ಎಲ್ಲರಿಗೂ ರವಾ ಇಡ್ಲಿ ಅಂದರೆ ತುಂಬಾ ಇಷ್ಟ, ನನಗಂತೂ ತುಂಬ ಇಷ್ಟ ಆಗುತ್ತೆ. ಸೊ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇದು ಬಂದು ಸಾಂಬಾರು ಬಂದು ಇದು ನಾನು ಮಾಡಿರೋದಲ್ಲ, ಎಲ್ಲ ಥರ ತರಕಾರಿ ಹಾಕಿ ನಮ್ಮ ಅತ್ತೆಯವ್ರು ಮಾಡಿರೋವಂಥದ್ದು. ಸೊ ಅವ್ರ ಕಡೆ ಹೇಗೆ ಮಾಡ್ತಾರ ಸಾಂಬಾರು ಆ ಥರ ಮಾಡಿರೋವಂಥದ್ದು. ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ. ಆ್ಯಂಡ್ ಇದು ಬಂದು ಚಟ್ನಿಗೂ ಅಷ್ಟೇ ಅವರು ಹುರ್ಗಡ್ಲೆನ ಹಾಕ್ತಾರೆ. ನಾನು ಆ ಥರ ಹಾಕಲ್ಲ, ಜಸ್ಟ್ ಕಾಯಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಹುಣಸೆಹಣ್ಣು ಈ ಥರದ್ದು ಹಾಕ್ತೀನಿ. ಬೇಕು ಅಂತಂದರೆ ಶೇಂಗಾ ಹಾಕ್ತೀನಿ, ಶೇಂಗಾ ಚಟ್ನಿಗೆ. ಏನು ಹಂಗೇನಿಲ್ಲ, ಇದೆಲ್ಲ ಒಬ್ರದೇ, ಅವ್ರಿಗೆ ಪಗಾರ ಕೊಟ್ಟು ಇಟ್ಟಿರ್ತಾರೆ. ಇದೆಲ್ಲ ಕುಡಿಯೋ ನೀರು, ಅದೆಲ್ಲ ಟಿಶ್ಯೂಸು. ಬರ್ರಿ. ಹಾಗೆ ಇಲ್ಲಿ ಬಂದು ನಾವು ಗ್ರಾಸರಿ ಶಾಪಿಂಗಿಗೆ ಬಂದೀವಿ. ಮನೆಯಲ್ಲಿ ಎಣ್ಣೆ ಖಾಲಿ ಆಗಿತ್ತು. ನಾವು ಯೂಸ್ ಮಾಡೋವಂಥದ್ದು ಕೊಬ್ಬರಿ ಎಣ್ಣೆ. ಸೊ ಆರ್ಗ್ಯಾನಿಕ್ ಪ್ಯೂರ್ ಕೊಬ್ಬರಿ ಎಣ್ಣೆನ ನಾವು ಯೂಸ್ ಮಾಡ್ತೀವಿ. ಅದು ಕಾಸ್ಕೋದಲ್ಲೇ ಚೆನ್ನಾಗಿ ಸಿಗುತ್ತೆ. ಆ್ಯಂಡ್ ಆಲಿವ್ ಆಯಿಲು ಸಿಗುತ್ತೆ. ಸೊ ನಾನು ಬೇಕಾದಾಗ ಆಲಿವ್ ಆಯಿಲ್ನ ಯೂಸ್ ಮಾಡ್ತೀನಿ. ಆ್ಯಂಡ್ ಕೊಬ್ಬರಿ ಎಣ್ಣೆನೂ ಯೂಸ್ ಮಾಡ್ತೀನಿ. ಬಿಕಾಸ್ ಬೇರೆ ಎಣ್ಣೆ ಆದರೆ ಸ್ವಲ್ಪ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ ಅಂತ ಹೇಳಿಬಿಟ್ಟು ಹೆಲ್ತಿಗೆ ತುಂಬ ಒಳ್ಳೆಯದು ಅಂತ ಹೇಳಿ ಯೂಸ್ ಮಾಡುವಂಥದ್ದು ಈ ಎಣ್ಣೆಗಳು. ಹಾಂ, ಭಾರಿ ದೊಡ್ಡದೈತ್ ಬಿಡಿ ಇದು. ದೊಡ್ಡದೈತಾ? ಸಖತ್. ಎಷ್ಟೊಂದು ಐಟಮ್ಸ್ ಇದಾವೆ ನೋಡ್ರಿ, ಎಷ್ಟು ಐಟಮ್ಸ್. ಇವೆಲ್ಲ ಅಕ್ಕಿ ನೋಡ್ರಿ ಅಮ್ಮ. ಸೋನಾ ಮಸೂರಿ, ಅಪ್ಪಿ ಸೋನಾ ಮಸೂರಿ ಇದೆ ನೋಡ್ರಿ, ರಾಯಲ್ ಎಂದು ಸೋನಾ ಮಸೂರಿ ಇದೆ. ಕ್ವೀನ್ವಾ ಇದು, ಫ್ಲಾಕ್ ಸೀಡ್ಸ್ ಅಂದ್ರೆ ಏನು ಹೇಳಪ್ಪಿ? ಏನೋ ಅಂತಾರಲ್ಲ ಅಪ್ಪಿ ಇದಕ್ಕೆ, ಅವು ಲೋಳೆ ಬರ್ತಾವಲ್ರಿ ನೀರಾಗ ಹಾಕಿದ್ರೆ. ಅಗಸಿ ಪುಡಿ, ಫ್ಲಾಕ್ ಸೀಡ್ಸ್ ಪುಡಿ. ಅದು ಫ್ಲಾಕ್ ಸೀಡ್ಸ್ಗೆ ಪುಡಿ ಈ ಥರ ಸಲಾಡಿಗೆ ಹಾಕ್ಕೊಳಕ್ಕೆ ಬೇಕಾ? ಫ್ಲಾಕ್ ಸೀಡ್ ಮತ್ತೆ ಇಂಡಿಯಾದ ಎಲ್ಲ ಹುಡುಗರು ಇಮಾನ್ ಅಂತಾರವ ಹಳ್ಳಿಯಾಗ. ಅಲ್ಲ ಹಳ್ಳಿಯಾಗ ಇಮಾನ್. ಅದೆಂಗಮ್ಮ ವಿಮಾನ ಏನದ ವಿಮಾನ ಈಗ ಶಶಿಕಲಾ ಅಂತ ಶಶಿಕಲಾ ಅಂತ ಮಾಡೋಣ. ಅಮ್ಮಗಳು ಏನಂತ ಸುಶಿಕಲಾ ಹೇಳಿ ಅಮ್ಮ. ಎಸ್, ಹಾಗೆ ಕಾಮಿಡಿ ಮಾಡಿಕೊಂಡು ನಕ್ಕೊಂಡು ತಮಾಷೆ ಮಾಡಿಕೊಂಡು ನಾವು ನೆಕ್ಸ್ಟ್ ಇನ್ನೊಂದು ಶಾಪಿಗೆ ಬಂದ್ವಿ. ಇಲ್ಲಿ ಒಂದಿಷ್ಟು ಐಟಮ್ಸ್ಗಳನ್ನು ತೊಗೋಬೋದಾಗಿತ್ತು, ಇಲ್ಲಿ ತೊಗೋಬೇಕಿತ್ತು. ಇಲ್ಲಿ ನೋಡ್ತಾ ಇರ್ಬೋದು ದೊಣ್ಣಮೆಣ್ಸಿನ್ಕಾಯಿ ಎಷ್ಟು ಕಲರ್ಸಲ್ಲಿದೆ ಅಂತ ಹೇಳ್ಬಿಟ್ಟು ಅದನ್ನೇ ನಾನು ನಮ್ಮಮ್ಮಗೆ ತೋರಿಸ್ತಾ ಇದ್ದೆ. ನೋಡ್ರಿ ಅಮ್ಮ ಇಷ್ಟೆಲ್ಲ ವೆರೈಟೀಸ್ ಇದೆ ಅಂತ ಹೇಳಿ. ಹಾಗೆಯೇ ಸುಮಾರು ತರಕಾರಿಗಳು, ಇಲ್ಲಿ ಸಿಗುವಂತಹ ತರಕಾರಿಗಳು ಎಲ್ಲ ದೊಡ್ಡಕ್ಕಿರುತ್ತೆ. ಆ್ಯಂಡ್ ಇಂಡಿಯಾದಲ್ಲಿ ಸ್ವಲ್ಪ ಚಿಕ್ಕಗಿರುತ್ತೆ. ಈಗ ಎಕ್ಸಾಂಪಲ್ಲಿ ಯಾವುದು ಅಂತಂದರೆ ಟೊಮ್ಯಾಟೋಸ್ ಆಗಿರ್ಬೋದು, ಮತ್ತು ಬೆಳ್ಳುಳ್ಳಿ ಆಗಿರ್ಬೋದು, ಈರುಳ್ಳಿ ಆಗಿರ್ಬೋದು, ಇದೆಲ್ಲ ಸ್ವಲ್ಪ ಇಲ್ಲಿ ಸೈಜ್ ದೊಡ್ಡದಿರುತ್ತೆ, ಜಾಸ್ತಿ ದೊಡ್ಡದಿರುತ್ತೆ. ಅವರಿಗೆಲ್ಲ ಸ್ವಲ್ಪ ಆಶ್ಚರ್ಯ, ಇದನ್ನು ಇಷ್ಟು ದೊಡ್ಡಕ್ಕಿದೆ ಅಂತ ಹೇಳ್ಬಿಟ್ಟು.
ಸೊ ಅದನ್ನೆಲ್ಲ ನೋಡ್ತಾ ಇದ್ದಾರೆ. ಅವ್ರಿಗೂ ತುಂಬಾ ಇಷ್ಟ. ಇಲ್ಲೆಲ್ಲ ಏನೇನು ಸಿಗುತ್ತೆ, ಎಷ್ಟಕ್ಕೆ ಸಿಗುತ್ತೆ, ಪ್ರೈಸ್ ಎಲ್ಲ ಕೇಳ್ತಾಯಿದ್ರು. ಇದಂದರೆ ಎಷ್ಟಾಗುತ್ತೆ 1 kg ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟೆಲ್ಲ ಕೇಳ್ತಾಯಿದ್ರು. ಓಡಾಡ್ಕೊಂಡು ತಗೋತಾಯಿದ್ರು. ಆ್ಯಂಡ್ ನಮ್ಮ ಪಪ್ಪನೂ ಒಂಚೂರು ವಿಡಿಯೋಸ್ ಎಲ್ಲ ಮಾಡ್ಕೊಳ್ತಾಯಿದ್ರು, ನಮ್ಮ ಮಾವನವರು. ಹಾಗೆಯೇ ಅವರಿಗೆ ತೋರಿಸ್ತಾ ಇದ್ವಿ. ಇದು ಬರೀ ತರಕಾರಿಗಳಷ್ಟೇ ಅಲ್ಲ, ಮನೆಗೆ ಬೇಕಾಗಿರೋಂತಹ ವಸ್ತುಗಳು, ಫರ್ನಿಚರ್ಗಳು, ಮತ್ತು ಮ್ಯಾಟ್ರೆಸಸ್ ಅಂದರೆ ಹಾಸಿಗೆಗಳು, ಹಾಗೆ ಕಿಚನ್ ಐಟಮ್ಸ್ ಆಗಿರಬಹುದು, ಹೋಮ್ ಡೆಕೋರ್, ಮತ್ತು ಮೆಡಿಸಿನ್ಗಳು, ಹಾಗೆ ಗ್ರಾಸರಿ, ಫ್ರೆಶ್ ಫ್ಲವರ್ಸ್, ಫ್ರೂಟ್ಸ್ ಎಲ್ಲ ಥರ ಒಂದೇ ಕಡೆ ಸಿಗುತ್ತೆ. ಈವನ್ ಗಿಡಗಳು ಸಿಗುತ್ತೆ, ನ್ಯಾಚುರಲ್ ಪ್ಲ್ಯಾಂಟ್ಸ್ ಸಿಗುತ್ತೆ. ಈ ಥರ ಫ್ಯಾನ್ ಆಗಿರ್ಬೋದು, ಮತ್ತು ಪಾತ್ರೆಗಳು, ಪ್ಯಾನು, ಮತ್ತು ಮಕ್ಕಳಿಗೆ ಆಡುವಂತಹ ಟಾಯ್ಸು, ಮತ್ತು ಸೈಕಲ್ಲು, ಮಕ್ಕಳಿಂದ ಸೈಕಲ್ ಆಗಿರ್ಬೋದು, ದೊಡ್ಡವ್ರಿಗೆ ಸೈಕಲ್ ಆಗಿರಬಹುದು. ಪ್ರತಿಯೊಂದು ಯಾವುದು ಇಲ್ಲ ಅಂತ ಹೇಳಿ, ಸೋಪು, ಶ್ಯಾಂಪು, ಈವನ್ ಮೇಕಪ್ಪು, ಎವ್ರಿಥಿಂಗ್. ಮತ್ತು ಗಿಡಗಳು ಸಿಗುತ್ತೆ, ನರ್ಸರಿ ಕೂಡ ಇದೆ ಇಲ್ಲಿ. ಸೊ ನ್ಯಾಚುರಲ್ ಪ್ಲ್ಯಾಂಟ್ಸ್ಗಳು ಕೂಡ ಸಿಗುತ್ತೆ, ಪಾಟ್ಸ್ ಆಗಿರಬಹುದು, ಗೊಬ್ಬರ, ಎಲ್ಲದು ಯಾವುದು ಇಲ್ಲ ಅಂತ ಹೇಳಿಲ್ಲ. ಇಲ್ಲಿ ಪಿಲೋಸು ನಾನು ಹೇಳಿದ್ನಲ್ಲ ಆವಾಗಲೇ, ಹಾಸ್ಕೊಳ್ಳೋದು, ಹೊಚ್ಕೊಳ್ಳೋದು, ಮತ್ತು ಕಾರಿಗೆ ಬೇಕಾಗಿರುವಂಥ ಆಯಿಲ್ ಆಗಿರಬಹುದು, ಇಂಜಿನ್ ಆಯಿಲು, ಮತ್ತು ಡಿಸ್ಟಿಲ್ ವಾಟರ್ ಆಗಿರಬಹುದು, ಮತ್ತು ಈ ಥರ ದೊಡ್ಡವರಿಗೆ ಸೈಕಲ್, ಚಿಕ್ಕ ಮಕ್ಕಳಿಗೆ ಸೈಕಲ್, ವಾಟರ್ ಬಾಟಲ್ಸ್, ವಾಟ್ ನಾಟ್ ಎಲ್ಲದು ಒಂದೇ ಕಡೆ ಇಲ್ಲಿ ಸಿಗುತ್ತೆ. ಸೊ ಚೆರಿಗೆ ಇಲ್ಲಿ ತುಂಬ ದಿನದಿಂದ ಕೇಳ್ತಾ ಇದ್ಲು, ಬಂದಮೇಲೆ ಮಮ್ಮಿ ನನಗೆ ರೋಲರ್ ಸ್ಕೇಟ್ಸ್ ಬೇಕು ಅಂತ ಕೇಳ್ತಾ ಇದ್ಲು. ಸೊ ಹಾಗಾಗಿ ಅವಳನ್ನ ಕರ್ಕೊಂಡೋದ್ವಿ. ಅದಕ್ಕಂತಲೇ ಹೋಗಿದ್ದೆ ಆ್ಯಕ್ಚುಲಿ. ಸೊ ಅವಳಿಗೆ ಕೊಡ್ಸೋಣ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾವು ಮಕ್ಕಳ ಆಟಿಕೆ ಸಾಮಾನು ಸೆಕ್ಷನಿಗೆ ಬಂದ್ವಿ. ಇಲ್ಲಿ ಒಂದೊಂದು ಆಯಿಲಲ್ಲಿ ಒಂದೊಂದು ಥರ, ಒಂದರಲ್ಲಿ ಚಿಕ್ಕ ಮಕ್ಕಳಿಗೆ ಬೇಕಾದಂತಹ ಆಟ ಸಾಮಾನುಗಳನ್ನು ಇಟ್ಟಿರ್ತಾರೆ. ಹುಡುಗರಿಗೆ ಬೇರೆ, ಹುಡುಗಿಯರಿಗೆ ಬೇರೆ, ಈ ಥರ ಇಟ್ಟಿರ್ತಾರೆ. ಸೊ ಹಾಗಾಗಿ ನಾವು ಸೈಕಲ್ಗಳನ್ನು ನೋಡ್ತಾ ಇದ್ದೀವಿ. ಬಟ್ ಸೈಕಲ್ ಇವಾಗ ತೊಗೊಳ್ಳೋದು ಬೇಡ ಅಂಥೇಳಿ ಜಸ್ಟ್ ಅವಳು ಏನು ಕೇಳಿದಾಳೋ ಅದನ್ನಷ್ಟೇ ತೊಗೊಳ್ಳೋಣ ಅಂತ ಹುಡುಕ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ನೋಡ್ತಾ ಇದ್ದೀವಿ, ಎಲ್ಲೂ ಸಿಗ್ತಾ ಇಲ್ಲ, ಯಾವ ಸೆಕ್ಷನಲ್ಲಿದೆ ಅಂತ ಹೇಳ್ಬಿಟ್ಟು ಹುಡುಕ್ತಾ ಇದ್ದೀವಿ. ಬಟ್ ನಮಗೆ ಗೊತ್ತು ಇಲ್ಲೇ ಇದೆ ಅಂತ, ಬಟ್ ಎಲ್ಲಿ ಅಂತ ಸಿಗ್ತಾ ಇರಲಿಲ್ಲ. ಆ್ಯಂಡ್ ಅಲ್ಲಿ ಕೆಲಸ ಮಾಡೋ ಒಬ್ಬರಿಗೆ ಕೇಳಿದ್ವಿ ನಾವು ಎಲ್ಲಿದೆ ಅಂತ ಹೇಳ್ಬಿಟ್ಟು, ಅವರು ತೋರಿಸಿದ್ರು. ಸೊ ಅಲ್ಲಿ ಹೋಗಿ ನೋಡ್ತಾ ಇದ್ದೀವಿ. ಆನ್ಲೈನ್ ಆರ್ಡರ್ ಮಾಡ್ಬೇಕನ್ಸುತ್ತೆ. ಕ್ಯಾಂಪಿಂಗ್ ಎಕ್ಸೆಸರೀಸ್ ಇರಬೇಕಲ್ಲ ಅಪ್ಪಿ, ಬೀಚಲ್ಲಿ ಏನು ಕಂದ ಸಿಗ್ತಾ ನಿನಗೆ ಬೇಕಾಗಿರೋದು? ಚೆರಿ ಚೆರಿ ಚೆರಿ, ವೈ ಆರ್ ವಿ ಹಿಯರ್? ಎದಕ್ಕೆ ಬಂದಿದ್ದೀವಪ್ಪ? ತೋರ್ಸು. ನೋಡ್ಬೇಕು ಅಪ್ಪಿ, ಸೈಜ್ ನೋಡ್ರಿ. ಇದು 12 to 2 ಇದು ಬರುತ್ತಮ್ಮ. ನಿಮ್ದು ಏನ್ ತಿಂತಾ ಇದ್ದೀರಿ? ಚೆರಿ ತಿಂತಾ ಇದ್ದೀರಿ. ಎಲ್ಲ ತೋರ್ಸ ಚೆರಿ. ನಾನೇನು ತಿಂತಿಲ್ಲ. ಕಾಣಿಸ್ತಾ ಇದೆ. ವಾವ್, ಕಲರ್ ಆಯ್ತಲ್ಲ ಚೆರಿ, ಲಿಪ್ಸ್ ತಿನ್ನು. ಹೆಂಗಿದೆ? ಸ್ವೀಟ್ ಐತಾ ಚೆರಿ? ಮಸ್ತ್ ಸ್ವೀಟ್ ಐತಿ. ಮಸ್ತ್ ಐತಲ್ಲ ಹಣ್ಣು. ಫಸ್ಟ್ ಟೈಮ್ ತಿನ್ನಕತ್ತೀರಲ್ಲ ಚೆರಿನ? ಚೆರಿ ಫಸ್ಟ್ ಟೈಮ್ ತಿಂತಾ. ಯಮ್ ಪಪ್ಪ ಇಷ್ಟ ಆಯ್ತ್ರಿ ಚೆರಿ? ಚೆರಿ ಹಣ್ಣು ತಿಂದೇವೆ ನಮ್ದು. ಚೆರಿ ಎಷ್ಟು ಸ್ವೀಟ್ ಅದ
ಎಷ್ಟು ಸ್ವೀಟ್ ಅದಾವ ನೋಡಿ ಅಲ್ವಾ? ಚೆರಿ, ಅದಕ್ಕೆ ನಿನ್ಗೆ ಹೆಸರಿಟ್ಟಿರೋದು ಚೆರೀಸ್ ಅಂತ. ಚೆರಿ ಎಲ್ಲ ಸ್ವೀಟ್ ಇರುತ್ತಲ್ಲ, ಕೆಂಪಗೆ ಚಂದ ಇರುತ್ತಲ್ಲ, ಅದಕ್ಕೆ ನಿನಗೆ ಚೆರಿ ಅಂತ ಇಟ್ಟಿರೋದು. ಗೊತ್ತಾ ಎಷ್ಟು ಸ್ವೀಟ್ ಐತ್ ನೋಡಿ ಹಣ್ಣು. ಬೀಜ ನಮ್ಮ ಮನೆ ಹತ್ರ ಚೆರಿ ಪ್ಲಾಂಟ್ ಬೆಳೆಸೋಣ ಇದರಿಂದ. ಇದರಿಂದ ಬೀಜ ಹಾಕಿ ಗಿಡ ಬೆಳೆಸೋದು ಈಗ. ಬೆಳೆಸ್ತೀಯಾ? ಬೆಳೆಸೋಣಂತ, ಟ್ರೈ ಮಾಡೋಣ. ಸಮ್ಮರ್ ಇದೆ ಇವಾಗ, ಅದ ನೀನು ನೀರ್ ಹಾಕದ್ ಮರಿಬಾರ್ದು. ಓಕೆ, ಗಿಡಕ್ಕೆ ನೀರು ಹಾಕಿ. ಹೌದಾ ಕಂದ? ಹಾಕಿದ್ವಿ ಇದ್ರದನ್ನು ಅಷ್ಟ. ಹೌದಾ? ಅವು ರಾಜಗಿರಿ ಬೀಜ ಎಲ್ಲ ಉದ್ರಿಸಿವಲ್ಲಿ. ಹೌದಾ? ಅಲ್ಲಕ್ಕಂದ ಅದು ಯಾಕೋ ಒಣಗಾಕತ್ತೈತಿ ಗಿಡ. ಅದೇ ಬಿಸಿಲು ಜಾಸ್ತಿ ಅಲ್ಲಮ್ಮ, ನೀರ್ ಹಾಕ್ತಾ ಇರ್ಬೇಕು ದಿನ ಅದಕ್ಕೆ. 33 ಐತಿ ಇವತ್ತು. ಡಿನ್ನರ್ ಪಿಜ್ಜಾನ ಹಾಕದೆ ಯಮ್ಮಿ ಪಿಜ್ಜಾ. ಪಿಜ್ಜಾ ವೆಜಿಟೇರಿಯನ್. ಇನ್ನ ಪೆಪ್ಪರೋನಿ ಪಿಜ್ಜಾ ಮಾಡಂತ. ಪೆಪ್ಪರ್ ಅಂದ ಕೂಡಲೇ ಈ ಮೆಣಸಿನ ಪುಡಿ ಹಾಕಿರ್ತಾರ. ಹಂಗ ಮಾಡೇನಿ ಹೇಳ್ಬೇಕಂದ್ರೆ. ಪೆಪ್ಪರ್ ಅಂದ್ರೆ ಅಷ್ಟೇ, ಪೆಪ್ಪರೋನಿ ಅಂತಂದ್ರೆ ಅದು ಪಿಗ್ಮಿಟ್. ನಾವು ಪೆಪ್ಪರ್ ಮೆಣಸಿನ ಪುಡಿ ಹಾಕಿ. ನಾನು ಫಸ್ಟ್ ಸ್ಟಾರ್ಟಿಂಗ್ ಪೆಪ್ಪರೋನಿ ಶ್ರೀರಾಮ ನಾವು ಗ್ರಾಸರೀಸ್ ಎಲ್ಲ ಶಾಪ್ ಮಾಡಿಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ತುಂಬ ಲೇಟ್ ಆಗಿತ್ತು. ಸೊ ಹಾಗಾಗಿ ಬರ್ತಾನೆ ಆನ್ ದ ವೇ ಪಿಜ್ಜಾನ ಪಿಕ್ ಮಾಡಿಕೊಂಡು ಬಂದ್ವಿ. ಸೊ ಈ ಪಿಜ್ಜಾ ಬಂದು ಇಟಾಲಿಯನ್ ರೆಸ್ಟೋರೆಂಟ್ದೇ ಪಿಜ್ಜಾ ತುಂಬಾ ಚೆನ್ನಾಗಿರುತ್ತೆ. ಈಗ ಡಾಮಿನೋಸ್ದಾಗಿರ್ಬೋದು ಅಥವಾ ಬೇರೆ ಪಿಜ್ಜಾಗಳನ್ನು ನಾವು ಟ್ರೈ ಮಾಡಿದ್ದೀವಿ. ಆ್ಯಂಡ್ ಯುರೋಪ್ಗೆ ಹೋದಾಗ, ಇಟಲಿಗೆ ಹೋದಾಗ ನಾವು ಪಿಜ್ಜಾನ ಟ್ರೈ ಮಾಡಿದ್ವಿ. ಸೊ ನಾವು ಅಲ್ಲಿ ಟ್ರೈ ಮಾಡಿದ್ವಲ್ಲ, ಸೊ ಅದೇ ಥರ ಪಿಜ್ಜಾ ಇದಾಗಿತ್ತು, ಸೇಮ್ ಟೇಸ್ಟ್ ಕೊಡುತ್ತೆ. ಸೊ ಹಾಗಾಗಿ ನನಗೆ ತುಂಬ ಇಷ್ಟ. ಆ್ಯಂಡ್ ನಾವು ಯಾವಾಗಲೂ ತೊಗೊಳ್ಳೋ ಅಂಥದ್ದು ವೆಜ್ಜಿ ಪಿಜ್ಜಾನೇ ತೊಗೊಳ್ಳೋದು. ಬೇರೆ ಪಿಜ್ಜಾಗಳು ಚಿಕನ್ದು ಇದನ್ನೆಲ್ಲ ನಾವು ಟ್ರೈ ಮಾಡಿಲ್ಲ. ಸೊ ನನಗಂತೂ ಈ ಪಿಜ್ಜಾ ತುಂಬಾ ಇಷ್ಟ ಆಗುತ್ತೆ. ನೋಡೋಣ, ನಮ್ಮ ಅತ್ತೆ ಮಾವ ಅವರು ಟ್ರೈ ಮಾಡ್ತಾ ಇದ್ದಾರೆ, ಹೇಗೆ ಅನ್ಸುತ್ತೆ ಅಂತ ನೋಡೋಣ. ಹೊರಗಡೆ ಕುತ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಈ ಥರ ಫಸ್ಟ್ ಟೈಮ್ ಸ್ವಲ್ಪ ಪೆಪ್ಸಿ ಕೋಕ್ ಎಲ್ಲ ಇಟ್ಕೊಂಡು ಏನಾರ ಮತ್ತೆ ತಿಳ್ಕೊಬೇಡ. ಮತ್ತೆ ಆಗ ಗಾಡಾಗದ್ದು ತಿನ್ರಿ ಪಪ್ಪ. ಪಿಜ್ಜಾ ಪಾರ್ಟಿ ಹೆಂಗೈತ್ರಿ ಪಿಜ್ಜಾ? ಚೆನ್ನಾಯ್ತಾ? ಇದು ಅಥೆಂಟಿಕ್ ಇಟಾಲಿಯನ್ ಪಿಜ್ಜಾ. ಇದು ಚೆನ್ನಾಗಿ ಪಪ್ಪ ಚೆನ್ನಾಯ್ತಿ? ಮಮ್ಮಿ ಪೆಪ್ಪರೋನಿ ಪಿಜ್ಜಾ. ಪೆಪ್ಪರೋನಿ ಪಿಜ್ಜಾ. ದೊಡ್ಡ ಮೆಣಸಿನ್ಕಾಯಿ, ಈರುಳ್ಳಿ. ವೆಜ್ ಪಿಜ್ಜಾ ವೆಜಿಟೇಬಲ್ ಅದು. ಆಲಿವ್ಸ್ ಅಂತ, ಆಲಿವ್ಸ್ ಪಡವಲಕಾಯಿ ಇದ್ದು ಇವತ್ತಲ್ಲ. ತಿನ್ನು, ಎಷ್ಟು ಮಸ್ತ್ ಇತ್ತು. ಬೇಕಾ?
ನೇಚರ್ನಾಗ ಹಿಂಗ ತಿನ್ನೋದು ತೋರಿಸ್ತಾರಲ್ಲ ಅದು ಕುಡಿಯೋದು ಕಾಣಕ್ತದ ಬೇರೆ ಹಂಗ ತೋರಿಸ್ತಿರ್ತಾರ. ಹಲೋ, ಹಲೋ, ಏನು ಮಾಡ್ತಾ ಇದೀಯ ಚರಿ? ಓಪನ್ ಮಾಡಿ. ಏನು ತೊಗೊಂಬಂದಿದೀಯಾ? ರೋಲರ್ ಸ್ಕೇಟ್. ಏನದು? ರೋಲರ್ ಸ್ಕೇಟ್. ತೋರಿಸು ಹಿಂಗಿಡಿ ಅಪ್ಪನ ಕಡೆ ಮುಖ ಮಾಡಿ. ಹಂಗೆ ಕೀಳ್ಬಾರ್ದು ಕಣ. ಈಗ ಹಿಂಗೆ ಕುಂಡ್ರಸ ನಾ ತೆಗೆದುಕೊಡ್ಲಾ? ಪಪ್ಪನ ಕಡೆ ತಕ್ಕಲ್ಲ. ತೆಗಿ. ತೆಗೆದುಕೊಡ್ಲಾ? ಇನ್ನೊಂಚೂರು ಮಗಸ್ ಕಾಣಲಿ. ಅದನ್ನ ರಟ್ಟ ತೆಗಿ ನಿನ್ನ ಕಡೆ ಮಗಸ್ಕೊಂಡ ಈಗ ತೋರ್ಸು. ಪಪ್ಪಗೆ ತೋರಿಸಿ. ತೋರಿಸ್ತದೆ ಆತಲಿ. ಹಾಂ, ಇದು ತೊಂಬ ಹೋಗು. ಸೀಸರ್ ತೊಂಬ ಹೋಗು, ಕಟ್ ಮಾಡ್ಕೊಡ್ತೀನಿ. ಹೋಗಿ ಕತ್ರಿ ತೊಂಬ ಹೋಗು. ಬೇಕು ಕಂದ ಬೇಕು. ಸೊ ಇನ್ನೊಂದು ಐತಿಂದ ಓಪನ್ ಮಾಡೋದು. ಎರಡು ಸೆಟ್ ಇದಾವಲ್ಲ. ಒಂದು ಬಾಕ್ಸಲ್ಲಿ 2 ಸೆಟ್. ಈ ಅನ್ಸ್ಕ್ರೂ ಮಾಡಿ ಮಾಡ್ಬೋದು. ಸೊ ನಾವು ಸುಮಾರು ಒಂದು ಆಪ್ಷನ್ಸ್ ಜಾಸ್ತಿ ಇರಲಿಲ್ಲ ಅಲ್ಲಿ. ಅವಳು ಇದೇ ಬೇಕು, ಇನ್ನೊಂದು ಹ್ಯಾಲೋ ಕಿಟಿ ಥರ ಇತ್ತು, ಸೊ ಅದು ಬೇಕು ಅಂತ ಅಂದ್ಲು. ಅದು ಸೈಜ್ ಸ್ವಲ್ಪ ಚಿಕ್ಕದಿತ್ತು, ಇದು ಬಂದು ಸ್ವಲ್ಪ ಚೆನ್ನಾಗಿದೆ ಸೈಜ್. ಅಂದರೆ ಅವಳೊಂದು 2 ವರ್ಷ ತನಕ ಯೂಸ್ ಮಾಡ್ಬೋದು, ಇಲ್ಲಿಂದ 2 ವರ್ಷ. ಸೊ ಅಷ್ಟರಲ್ಲಿ ಪರ್ಫೆಕ್ಟಾಗಿ ಕಲ್ತ್ರೆ ಅವಳಿಗೆ ಇನ್ನೊಂದು ಸೆಟ್, ಇದು 4 ಗಾಲಿ ಸೆಟ್ಟು, ಹಾಗೆ 4 ಸ್ಟ್ರೇಟ್ ಇರೋವಂತಹ ಸೆಟ್, ಅದಕ್ಕೆ ಏನಂತಾರೋ ನಂಗೆ ಗೊತ್ತಿಲ್ಲ, ಬಟ್ ಆ ಥರ 2 ಸೆಟ್ ಬರುತ್ತೆ. ಅಂದರೆ ಪೂರ್ತಿ ಕಲ್ತ ಮೇಲೆ ಇನ್ನೊಂದು ಆ ಥರ. ಸೊ ಹಾಗಾಗಿ ನಾನು ಇದನ್ನೇ ಪ್ರಿಫರ್ ಮಾಡಿದೆ. ಆ್ಯಂಡ್ ಅವಳಿಗೆ ಇನ್ನು ನಾವು ಹೆಲ್ಮೆಟ್ ಇದೆ, ಬಟ್ ನೀ ಪ್ಯಾಡು ಮತ್ತು ಎಲ್ಬೋ ಪ್ಯಾಡು ಇದನ್ನೆಲ್ಲ ತಗೋಬೇಕು. ಬಿಕಾಸ್ ಡೆಫಿನೆಟ್ಲಿ ಅವಳು ಕಲಿಯಬೇಕಾದ್ರೆ ಬೀಳ್ತಾಳೆ. ಸೊ ಹಾಗಾಗಿ ಸೊ ಅದನ್ನೆಲ್ಲ ಹಾಕ್ಕೊಂಡು ನಾವು ಹೊರಗಡೆ ಕರ್ಕೊಂಡು ಹೋಗೋದು ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಸೊ ಅವಳಂತೂ ತುಂಬ ಎಕ್ಸೈಟೆಡ್ ಆಗಿದ್ದಾಳೆ ಚಿರಿ. ಇಲ್ಲೇ ಅಪ್ಪಿ 2 ಕೈ ಇಟ್ಕೊರಿ. ಅಪ್ಪಿ 2 ಕೈ ಇಟ್ಕೊರಿ. ಒಂದೊಂದೇ ಹೆಜ್ಜೆ ಹಿಡ್ಕೊಂಡ, ಒಂದೊಂದೇ ಹಂಗಲ್ಲ, ಎತ್ತೆತ್ತಿಡು ಒಂದ್ ಕಾಲ್ ಎತ್ತಿ ಹಂಗಿಡು. ಹಾ ಎತ್ತಿಡು. ಎತ್ತೆತ್ತಿಡ್ಬೇಕು. ಹಾ ಅಷ್ಟು ಅಲ್ಲ, ಸ್ವಲ್ಪ ಎತ್ತಿಡು. ಎತ್ತಿಡು, ಹಂಗ ಸೌರಾಡ್ಬೇಡ, ಎತ್ತಿಡ್ಬೇಕು. ಹಂಗೆ ಎತ್ತಿಡು ಕಾಲು ಎತ್ತಿಡು. ಸ್ಟಾರ್ಟಿಂಗಲ್ಲಿ ಅವಳಿಗೆ ಸ್ವಲ್ಪ ಹೆಲ್ಪ್ ಬೇಕೇ ಬೇಕು. ಸೊ ಹೋಗ್ತಾ ಕಲಿತಾ ಹೋಗ್ತಾಳೆ. ಆ್ಯಂಡ್ ಈ ಥರ ಮ್ಯಾಟ್ ಇದ್ದರೆ ಸ್ವಲ್ಪ ಅವಳಿಗೆ ಗ್ರಿಪ್ ಇರುತ್ತೆ. ಟೈಲ್ಸು ಅಥವಾ ಸಾಫ್ಟ್ ಫ್ಲೋರ್ ಇದ್ದರೆ ಬೇಗ ಜಾರ್ಬಿಡುತ್ತೆ, ರೋಲ್ ಆಗಿಬಿಡುತ್ತೆ ಅದು. ಹಾಗೆಯೇ ಅವತ್ತು ರಾತ್ರಿಗೆ ನಾನು ಸ್ಪೆಷಲ್ ಡಿನ್ನರ್ ಮಾಡಿದ್ದೆ. ಇದು ಬಂದು ಪಾಸ್ತಾ ಮಾಡಿದ್ದೆ. ಸೊ ವೈಟ್ ಸಾಸ್ ಪಾಸ್ತಾ. ಇದಕ್ಕೆ ನಾನು ಎಲ್ಲ ಥರ ತರಕಾರಿಗಳನ್ನು ಹಾಕಿದ್ದೀನಿ, ನೋಡ್ಬೋದು. ಬ್ರಾಕೊಲೀಸ್ ಮತ್ತು ಅಮೆರಿಕನ್ ಸ್ವೀಟ್ ಕಾರ್ನ್ ಹಾಕಿದ್ದೀನಿ, ಹಾಗೆ ಬೆಲ್ ಪೆಪ್ಪರ್ಸ್, ಮಶ್ರೂಮ್ಸ್, ಈ ಥರದನ್ನೆಲ್ಲ ಹಾಕಿದ್ದೆ. ಹೆಂಗೈತ್ರಿ ಪಾಸ್ತಾ? ಚೆನ್ನಾಯ್ತಾ? ಇಷ್ಟ ಆಯ್ತಾ? ಹೋಟೆಲ್ ಅಂತಿನ ಇದು ತಿನ್ನೋಂಗ. ಹೌದಾ? ಇಷ್ಟ ಆಯ್ತ್ರಿ ಪಪ್ಪ? ಮಶ್ರೂಮ್ ಸರಿ, ಹೆಂಗಿದೆ? ಇಷ್ಟ ಆಯ್ತಾ? ಆ್ಯಂಡ್ ಅವತ್ತಿನ ದಿನವೇ ನಾನು ನೀ ಪ್ಯಾಡು ಮತ್ತು ಎಲ್ಬೋಗೆ ಹಾಕ್ಕೊಳ್ಳೋದು ಇದನ್ನೆಲ್ಲ ಆರ್ಡರ್ ಮಾಡಿದೆ. ಸೊ ಅದು ಅವತ್ತಿನ ದಿನವೇ ಬಂತು. ಸೊ ಅವತ್ತೇ ಸಂಜೆ ಸುಮ್ಮನೆ ಹಾಗೆ ವಾಕ್ ಮಾಡಿಕೊಂಡು ಅವಳಿಗೆ ಸ್ವಲ್ಪ ಆಡಿಸ್ಕೊಂಡು ಕರ್ಕೊಂಡು ಬರೋಣ ಅಂತ ಕರ್ಕೊಂಡು ಹೋಗಿದ್ವಿ.
ಎಸ್, ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ, ಬಾಯ್.